ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರು ಅಪರೂಪವಂತೆ, ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ. ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ. ಭಕ್ತಿಯೇ ಗುರುಗಳ ಉಸಿರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಸರ್ವಧರ್ಮದ ಪ್ರೇಮಿಯಂತೆ, ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ. ಸರ್ವಧರ್ಮದ ಪ್ರೇಮಿಯಂತೆ, ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ. ಬಡವ ಬಲ್ಲಿದ ಭೇದ ಕಾಣರಂತೆ. ಬಡವ ಬಲ್ಲಿದ ಭೇದ ಕಾಣರಂತೆ. ಅನ್ನದಾಸೋಹ ಪ್ರಿಯರು ಇವರಂತೆ. ಇವರನ್ನು ನಂಬಿದರೆ ನಿಶ್ಚಿಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ,
ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ ಮನುಕುಲದ ಉದ್ಧಾರಿಯಂತೆ ಸುರಧೇನು ಆನಂದ ಗುರುಗಳಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುವೇವಾ ವಂದನೆ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅವರ ಆದರಿಸೋ ರೀತಿ ಕಲಿಸಿ ತಂದೆ ತಾಯಿಯರ ಹಿರಿಮೆ ತಿಳಿಸಿ ಅವರ ಆದರಿಸೋ ರೀತಿ ಕಲಿಸಿ ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ
ದಾನ ಧರ್ಮಗಳ ಗುಣವ ಕಲಿಸಿ ಸ್ತ್ರೀಯರ ಗೌರವಿಸೋ ಅರಿವನ್ನು ಬೆಳೆಸಿ ದಾನ ಧರ್ಮಗಳ ಗುಣವ ಕಲಿಸಿ ದೇಶಕ್ಕೆ ಉತ್ತಮ ಪ್ರಜೆಯಾಗಿ ರೂಪಿಸಿ ದೇಶಕ್ಕೆ ಉತ್ತಮ ಪ್ರಜೆಯಾಗಿ ರೂಪಿಸಿ ಚೇತನವಾದಂಥ ಜ್ಞಾನ ಕಲ್ಪ ತರುವೆ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರ್ಯ ಆನಂದ ಗುರುದೇವ ವಂದನೆ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಸಾನ್ನಿಧ್ಯದಲ್ಲಿ ನಿಂತು ಗರ್ಭಗುಡಿಯಲ್ಲಿರ್ತಕ್ಕಂಥ ನಿಮ್ಮೂರಿನ ಗ್ರಾಮ ದೇವತೆ
ತಾಯಿ ಚೌಡೇಶ್ವರಿ ಇಲ್ಲಿ ಮಾತಾಡ್ತಾಳೆ ಅಂತ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಕ್ಕೆ ಬಂದಾಗ ನನಗೆ ವಿಚಾರವನ್ನು ಮಾಡಿಸಿದ್ರು. ಮಾತಾಡುವ ತಾಯಿ ಗರ್ಭಗುಡಿಯಲ್ಲಿದ್ದರೆ ನಿನ್ನ ಮಾತು, ನಿನ್ನ ಧ್ವನಿಯನ್ನು ನಾನು ಆಲಿಸೋದಾದ್ರೂ ಹೇಗೆ? ನೀನು ಹೊರಗಡೆ ಬರಬೇಕು, ನಿನ್ನ ಮಾತು ಆಡಬೇಕು, ಜೊತೆಗೆ ನಾನು ಕೇಳುವ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ಆಯಿತು. ಅದಕ್ಕಾಗಿ ಒಂದು ಸಂಕಲ್ಪವನ್ನು ಮಾಡಿದೆ. ಪ್ರಸ್ತುತ ಮಳೆಯಿಂದ ತತ್ತರಿಸಿರ್ತಕ್ಕಂತಹ ಗ್ರಾಮಗಳು ಸಾಕಷ್ಟು ಇದೆ, ಮಳೆಯಿಂದ ಇರ್ತಕ್ಕಂಥ ಪ್ರದೇಶಗಳು ಸಾಕಷ್ಟು ಇದೆ. ಮಳೆ ಇಲ್ಲ ಅಂತ ಕೂಗಾಟ ಇರ್ತಕ್ಕಂಥದ್ದು ಒಂದಷ್ಟು ಭಾಗ, ಅತಿಯಾದಂಥ ಮಳೆಯಾಗಿ ಮನೆ ಮಠ ಕಳ್ಕೊಂಡಿದ್ದೀವಿ, ಕೂತ್ಕೊಳ್ಳಿಕ್ಕೂ ನಿಂತ್ಕೊಳ್ಳಿಕ್ಕೂ ಸ್ಥಳ ಇಲ್ಲದಂತಾಗಿದೆ ಅಂತ ಹೇಳುವಂಥದ್ದು ಒಂದಷ್ಟು ಜನ. ಮೊದಲು ದೇವಿ ಹತ್ರ ಪ್ರಾರ್ಥನೆ ಮಾಡಿದ್ದು ನಾನು, ಆದಷ್ಟು ಬೇಗ ಈ ಪ್ರಕೃತಿ ಮಾದ ಶಾಂತಿ ಆಗಬೇಕು, ಅದಕ್ಕೆ ನಿನ್ನ ಅನುಗ್ರಹ ಬೇಕು. ನಿನ್ನ ಅನುಗ್ರಹ ಕೊಡೋದಾದರೆ ಗರ್ಭಗುಡಿಯಿಂದ ಹೊರಬರಬೇಕು, ಬಂದು ನೀನು ಆಶೀರ್ವಾದ ಮಾಡಬೇಕು. ಇದು ನನ್ನ ಚಿಂತನೆ ಆಗಿತ್ತು. ಆ ಗಳಿಗೆಯಲ್ಲಿ ದೇವಿ ಹೊರಗಡೆ ಬಂದು ನಾನು ನಮಸ್ಕಾರ ಮಾಡಿದ ಮರುಕ್ಷಣ ಆ ದೇವಿ ಪ್ರಸನ್ನಳಾಗಿ ಆ ತನ್ನ ಮೇಲಿರ್ತಕ್ಕಂಥ ಹೂವಿನ ಪ್ರಸಾದ ತಳಗಡೆ ಹಾಕಿದ್ದನ್ನು ನಾನು ನೋಡಿ ಆನಂದಿಸಿದ್ದೇನೆ. ಅದು ನನಗೆ ಬಹಳ ಸಂತೋಷ ಆಯಿತು. ಅದಾದ ನಂತರ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿಗೆ ಆರತಿ ಮಾಡಲಿಕ್ಕೆ ಒಳಗಡೆ ಹೋದ್ವಿ. ಅಲ್ಲಿ ಆರತಿ ಮಾಡಬೇಕಾದ್ರೂ ನನ್ನದೊಂದು ಸಂಕಲ್ಪ ಹೀಗೆ ಇತ್ತು. ಆನಂದ್ ಗುರೂಜಿ ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಬಂದು ಒಂದು ಸಂಕಲ್ಪ ಮಾಡಬೇಕಾದ್ರೆ ನನಗಾಗಿ ಅಥವಾ ನನ್ನ ಹೆಂಡತಿ ಮಕ್ಕಳಿಗಾಗಿ ಅಥವಾ ನನ್ನ ಆಶ್ರಮದ ಉದ್ಧಾರಕ್ಕಾಗಿ ಅಲ್ಲ, ಇಡೀ ಸಮಾಜದ ಉದ್ಧಾರ ಆಗಬೇಕು, ನೊಂದು ಬೆಂದಿರ್ತಕ್ಕಂಥ ಕುಟುಂಬಗಳಿಗೆ ಒಂದಷ್ಟು ಬೆಳಕಾಗಬೇಕು, ಅಂತಹ ಕುಟುಂಬಗಳಿಗೆ ಬೆಳಕಾಗಲಿ ಎಂಬತಕ್ಕಂತಹ ಉದ್ದೇಶ ಈ ನಿಮ್ಮ ಆನಂದ್ ಗುರೂಜಿಯವರು. ಹಾಗಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿದಂತಹ ಮರುಕ್ಷಣ ಭಗವತಿ ಕೊಟ್ಟಂಥ ಪ್ರಸಾದ ಬಹಳ ಆನಂದ ಆಯಿತು. ಅದಾದ ನಂತರ ಇಲ್ಲಿ ಚಂಡಿಕಾ ಹವನವನ್ನು ವಿಶೇಷವಾದಂಥ ರೀತಿ ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರ್ತಕ್ಕಂತಹ ಹೊನ್ನಪ್ಪಾಜಿಯವರು, ರಾಜಶೇಖರ ಶಾಸ್ತ್ರಿಯರವರು ಬಹಳ ಅರ್ಥಗರ್ಭಿತವಾಗಿ ಒಳ್ಳೆ ವೇದವನ್ನು, ಒಳ್ಳೆ ಗಾನವನ್ನು, ಜೊತೆಗೆ ಅವರಲ್ಲಿರ್ತಕ್ಕಂಥ ಆ ಅಭ್ಯಾಸ ಕ್ರಮದ ವೇದಾಭ್ಯಾಸದ ಆ ವಿಶೇಷವಾಗಿರ್ತಕ್ಕಂಥ ವೇದ ಮಂತ್ರಗಳನ್ನು ಭಗವತಿಯ ಪಾದಕ್ಕೆ ಅರ್ಪಣೆ ಮಾಡುವಂಥದ್ದು ನನಗೆ ಬಹಳ ಸಂತೋಷ ಆಯಿತು. ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಅನುಷ್ಠಾನಗಳು ಅಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರು ನಾವು. ಆ ಶಕ್ತಿಗೆ ಪ್ರತಿಯಾಗಿ ಮನುಷ್ಯನ ಆಗು ಹೋಗುಗಳು, ಅವನ ಧರ್ಮ ಮಾರ್ಗಕ್ಕೆ ಸಂಬಂಧಪಟ್ಟಂಥ ರೀತಿ ಧರ್ಮದ ಜಯತೆ ವಿಜಯ ಪತಾಕೆಯನ್ನು ಹಾರಿಸುವಂಥ ಅರ್ಥಗರ್ಭಿತವಾದಂತಹ ಭವಿಷ್ಯತ್ತು. ಇಂತಹ ಭವಿಷ್ಯದಲ್ಲಿ ನಾವು ನೀವೆಲ್ಲರೂ ಸಹಿತ ಒಂದು ಕಡೆ ಸೇರಿದ್ದೀವಿ. ಎಲ್ಲರೂ ಸಹಿತ ಒಮ್ಮೆ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈ ಜೋಡಿಸಿ ಕೇಳಿ, ಅಮ್ಮ ಭಗವತಿ ಲಲಿತಾ ರಾಜರಾಜೇಶ್ವರಿ, ಚಕ್ರೇಶ್ವರಿ, ಚೌಡೇಶ್ವರಿ, ದುರ್ಗಾ ಪರಮೇಶ್ವರಿ, ನಮ್ಮ ಜನ್ಮದಲ್ಲಿರ್ತಕ್ಕಂತಹ, ನಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗಲಿ. ತಿಳಿದೋ ಮಾಡಿರ್ತಕ್ಕಂತಹ ಕರ್ಮಗಳು ಸಾಕಷ್ಟು ಹೆಗಲ ಮೇಲೆ ಹೊತ್ಕೊಂಡು ಹೆಜ್ಜೆ ಹಾಕಕ್ಕಾಗ್ದಿರ ಬಹಳಷ್ಟು ನರಳುತ್ತಾ ಇದ್ದೀವಿ ನಾವು. ಇಂತಹ ಪರಿಸ್ಥಿತಿಯಲ್ಲಿ ನಿನ್ನ ಅನುಗ್ರಹ ಬೇಕಮ್ಮ ಅಂತೇಳಿ ದೇವರನ್ನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಈಗ ಮಹಾಪೂರ್ಣಾಹುತಿಯ ಕಾಲ. 11 ಆಹುತಿಗಳನ್ನು ವಿಶೇಷವಾಗಿ ದುರ್ಗಾ ಮಹಾಮಂತ್ರವನ್ನು ಜಪಿಸಿ ಅದಾದ ನಂತರ ಪೂರ್ಣಾಹುತಿಯನ್ನು ಮಾಡೋಣ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಾಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಧ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತಿ ದುರ್ಗಾಣಿ ವಿಶ್ವಾ ಓಶ್ಚಪುತ್ವೇ ಬಹುದಾರ ಭುವೇ ಭವಾದೋಕ ಯತನಯಾ ಇಷಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಂದನಾವಾ ದುರಿತಾಗಿ ಬರ್ಷಿ ಅಗ್ನೇ ಅತ್ರಿವಗಮನಸಾ ಧೃಣಾನೋ ನಾಂ ಭೋಜ್ಯವಿತಾ ತನೂನಾಂ ಋತನಾಚತಕಂ ಹನುಮಾನಮಗ್ರಗೃಮೇನ ಪರಮಾ ಸದಸ್ತಾತ್ ಸನಃ ಪರಿಷತತಿ ದುರ್ಗಾಣಿ ವಿಶ್ವಾಕ್ಷಾಗ್ನಿಃ ರತ್ನವರ್ಣಾಂ ತಪಸಾಜ್ವಲಂತೇಂ ವೈರೋಚನಂ ಕರ್ಮಫಲೇ ಸದಸ್ತಾಂ. ತಾಯಿ ದುರ್ಗಾ ಪರಮೇಶ್ವರಿಯ ಈ ಮಹಾಯಜ್ಞದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀರಿ. ತಾವೆಲ್ಲರೂ ಪಾಲ್ಗೊಂಡಿರ್ತಕ್ಕಂತಹ ಈ ಮಹಾಯಜ್ಞಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಈ ಶಕ್ತಿಯನ್ನು ಮತ್ತಷ್ಟು ನಾವು ವೃದ್ಧಿಸ್ಕೊಳ್ಬೇಕಾದ್ರೆ ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಂದು ಕಡೆ ಸೇರಿಸಿ. ಹೆಬ್ಬೆರಳು ಮತ್ತು ಉಂಗುರದ ಬೆರಳು
ನಾವು ಸ್ವಾಹಾಕಾರ ಹೇಳುವಾಗ ಓಂ ದುಂ ದುರ್ಗಾಯೇ ನಮಃ. ಸಕಲ ವಿಧವಾದಂಥ ದುಃಖಗಳಿಂದ ದೂರ ಆಗಬೇಕಾದ್ರೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಬೇಕು. ದುರ್ಗೆಗೆ ಕೊಡ್ತಕ್ಕಂಥ ಹವಿಸ್ಸನ್ನು ದರ್ಶನ ಮಾಡುವಾಗ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೇಳಿ. ಓಂ ದುಂ ದುರ್ಗಾಯೇ ನಮಃ ಸ್ವಾಹ. 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 ಭಗವತಿಯ ಸಾನ್ನಿಧ್ಯದಲ್ಲಿದ್ದು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ನಿಮ್ಮೆಲ್ಲರ ರಕ್ಷಣೆ ಆಗಬೇಕು. ಜೊತೆಗೆ ಈ ಸ್ಥಳದಲ್ಲಿ ಮತ್ತಷ್ಟು ಆಕರ್ಷಿತವಾಗಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆ ಸಿದ್ಧಿಯಾಗಬೇಕು. ಅದಕ್ಕಾಗಿ ಭಗವತಿಯ ಸಾನ್ನಿಧ್ಯದಲ್ಲಿದ್ದಾಗ ಈ ಒಂದು ಮಹಾಮಂತ್ರ ಆಲಿಸ್ತಾ ಮಹಾಮಂತ್ರಕ್ಕೆ ಆಜ್ಯದಿಂದ ನಾವು ಹವನವನ್ನು ನಡೆಸುವಾಗ ನಿಮ್ಮೆರಡೂ ಹಸ್ತಗಳನ್ನು ಮೇಲೆತ್ತಿ, ಎರಡೂ ಹಸ್ತಗಳನ್ನು ಮೇಲಿಟ್ಟು ನಾವು ಸಂಪೂರ್ಣವಾಗಿ ಶರಣಾಗತರಾಗಿದ್ದೇವೆ, ನಿಮ್ಮ ಅನುಗ್ರಹ ನಮಗೆ ಬೇಕು ಎಂಬತಕ್ಕಂಥ ಚಿಂತನೆ ನಮಗಿರಬೇಕು. ಓಂ ಹರಿಂ ಕರಾಸರಗಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸಪರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ಚರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ತ್ರಿಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿಗ ಸ್ವಾಹ ಸ್ವಾಹ ಮಹಾಶಕ್ತ್ಯಾಯ ಇದನ್ನ ಮಮ. ನಿಮ್ಮ ಹಸ್ತದಲ್ಲಿರ್ತಕ್ಕಂಥ ಹಸ್ತ ರೇಖೆಗಳು, ಆ ರೇಖೆಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಈಗ ಭಗವತಿಗೆ ಕೊಡ್ತಕ್ಕಂಥ ಈ 11 ಹವಿಸ್ಸು, ಆ ಹವಿಸ್ಸಲ್ಲಿ ಭಗವತಿ ಸಾಕ್ಷಾತ್ಕಾರವಾಗುವಂಥ ಕಾಲ ನಾವು ಶರಣಾಗತರಾಗಿದ್ದೇವೆ ಅಂತ ನಿಂತುಕೊಳ್ಬೇಕು. ಅದಕ್ಕಾಗಿ ನಿಮ್ಮ 2 ಹಸ್ತಗಳನ್ನು ನಿಮ್ಮ ಶಿರದಿಂದ ಮೇಲಿರಬೇಕು. ತಲೆಯಿಂದ ಮೇಲೆ ನಿಮ್ಮ ಹಸ್ತಗಳಿದ್ದಾಗ ಮಾತ್ರ ಆ ಭಗವತಿಯ ಅನುಗ್ರಹ ಕಾರ್ಯಸಿದ್ಧಿಯಾಗುತ್ತೆ ಅಂತ. ಯಾಕೆಂದರೆ ಹಣೆ ಬರವನ್ನಂತೂ ಬದಲಾಯಿಸೋಕ್ಕಾಗೋದಿಲ್ಲ, ಆದರೆ ನಮ್ಮ ಹಸ್ತದಲ್ಲಿ ಬರಹಗಳಿದೆ. ಎಲ್ಲರೂ ಹೇಳ್ತಾರೆ ನಿಮ್ಮ ಹಸ್ತವನ್ನು ನೋಡಿಸಿ ನಿಮ್ಮ ಭವಿಷ್ಯ ಬದಲಾಗುತ್ತೆ, ಹಸ್ತದಲ್ಲಿ ಬಂಗಾರ ಇದೆ ಕೈ ತೋರಿಸಬೇಡಿ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಅದು ಭಗವತಿಯ ಸಾನ್ನಿಧ್ಯದಲ್ಲ. ಈ ಭಗವತ್ ಸಾನ್ನಿಧ್ಯದಲ್ಲಿ ಹಸ್ತವನ್ನು ತೋರಿಸಿ ಸಂಪೂರ್ಣವಾಗಿ ನಾವು ಶರಣಾಗತರಾಗಿದ್ದೇವೆ ಅಂತ ಹೇಳಿದಾಗ ಮಾತ್ರ ಭಗವತಿಯ ಅನುಗ್ರಹವನ್ನು ನಾವು ಸಿದ್ಧಿಪಡಿಸ್ಕೊಡೋಕ್ಕಾಗತ್ತೆ. ಅದಕ್ಕೋಸ್ಕರ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹ. ಹಾಗೆ ನಿಮ್ಮ 2 ಕೈಗಳನ್ನು ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಬಿಡಿ. ಈ ಭೂದೇವಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗ ನಮ್ಮ ಮನೋಕಾಮನೆಗಳಿಗೆ ಕಾರ್ಯಸಿದ್ಧಿ ಆಗುತ್ತೆ. ಭಗವತಿಯ ಸಾನ್ನಿಧ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂತಹ ಗೋಮತಿ ಚಕ್ರವನ್ನು ಆರಾಧನೆ ಮಾಡುವಂಥ ಕಾಲ ಪೂರ್ಣಾಹುತಿ ಆಗುವಂಥ ಕಾಲ. ಪೂರ್ಣಾಹುತಿ ಎಲ್ಲವೂ ಸನ್ನಿಹಿತವಾಗಿದೆ. ಭಗವತಿಯನ್ನು ದರ್ಶನ ಮಾಡ್ತಾ ಮಹಾಪೂರ್ಣಾಹುತಿಗೆ ಮೊದಲು ಹರಿದ್ರ ಕುಂಕುಮ ಜೊತೆಗೆ ಸಾಕಷ್ಟು ದ್ರವ್ಯಗಳು ಎಲ್ಲವನ್ನು ಸಹಿತ ಅರ್ಪಣೆ ಮಾಡೋಣ. ಎಲ್ಲರೂ ಕೂತ ಸ್ಥಳದಲ್ಲಿ ನಿಮ್ಮೆರಡು ಕೈ ಜೋಡಿಸಿ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹ.
ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮದಲ್ಲಿ ಗ್ರಾಮ ದೇವತೆ ಆಗಿದ್ದು ಸಕಲ ವಿಧವಾದಂಥ ಭಕ್ತರನ್ನು ಹರಸಿ ಆಶೀರ್ವದಿಸಿರ್ತಕ್ಕಂಥ ತಾಯಿ ಚೌಡೇಶ್ವರಿಯ ಈ ಒಂದು ಪ್ರಸನ್ನವಾಗಿರ್ತಕ್ಕಂಥ ಪ್ರಸನ್ನ ಸಾನ್ನಿಧ್ಯ ಬರ್ತಕ್ಕಂತಹ ಭಕ್ತರನ್ನ ಹರಸಿ ಆಶೀರ್ವದಿಸ್ತಿರ್ತಕ್ಕಂಥ ಈ ಒಂದು ವಿಶೇಷವಾದ ಸಾನ್ನಿಧ್ಯ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ನಡೆದಂತಹ ಒಂದು ಮಹಾಸಂಕಲ್ಪ ಚಂಡಿಕಾ ಹವನ, ಕಳಶಾರ್ಚನೆ, ಶ್ರೀಚಕ್ರಾರ್ಚನೆ, ವಿಶೇಷವಾಗಿ ದೇವಿಯ ಉಪಾಸನೆ, ಹಾಗೆ ಬರ್ತಕ್ಕಂತಹ ಭಕ್ತರನ್ನ ಹರಿಸಿ ಆಶೀರ್ವದಿಸ್ತಕ್ಕಂಥ ಈ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ತಾಯಿ ಚೌಡೇಶ್ವರಿಯ ಈ ಒಂದು ಪ್ರಶ್ನೆ ಹೇಳಿದ ರೀತಿ, ತಾಯಿ ಪ್ರಶ್ನೆಗಾಗಿ ಹೊರಬಂದು ಭಗವತಿ ಎಲ್ಲರನ್ನೂ ಸಲಹಿ ಎಲ್ಲರನ್ನೂ ಆಶೀರ್ವದಿಸ್ತೀನಿ ಎಂಬತಕ್ಕಂಥ ಚಿಂತನೆ ಅದು ಮಹತ್ತರವಾಗಿರ್ತಕ್ಕಂಥದ್ದು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಒಳಿತಾಗಲಿ, ಶುಭ ಉಂಟಾಗಲಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. ಕಲಿಯುಗದಲ್ಲಿ ಒಂದಷ್ಟು ಪವಾಡಗಳನ್ನು ಸೃಷ್ಟಿ ಮಾಡಿ ನಾನಿದ್ದೇನೆ ಎಂಬತಕ್ಕಂಥದ್ದನ್ನು ಸಾರಿ ಸಾರಿ ಹೇಳುವಂಥ ಭಾಗ ಈ ತಿಪ್ಟೂರು ಮತ್ತು ನಿಮ್ಮ ಭಾಗಗಳು. ಒಂದು ಕಡೆ ಬಸವಣ್ಣನ ಪವಾಡ, ಒಂದೊಂದು ಕಡೆ ಚೌಡೇಶ್ವರಿಯ ಪವಾಡ, ಒಂದು ಕಡೆ ದೇವಿ ಬರೆದು ಹೇಳಿದ್ರೆ ಮತ್ತೊಂದು ಕಡೆ ಪುಷ್ಪವನ್ನು ಕೊಟ್ಟು ಹೇಳುವಂಥದ್ದು. ಆದರೆ ಈ ಗ್ರಾಮದ ವೈಶಿಷ್ಟ್ಯತೆಯೇನು, ವಿಶೇಷತೆಯೇನು ಎಂಬತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಂದು ಆಗಿತ್ತು. ಆಗ ದೇವರ ಸಾನ್ನಿಧ್ಯದಲ್ಲಿ ನಿಂತು
ದೇವಾಲಯಕ್ಕೆ ಬಂದು ಪ್ರಪ್ರಥಮವಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ದು ನಾನು ಹಾಗೆ. ನಿನ್ನ ಬಗ್ಗೆ ಸಾಕಷ್ಟು ಹೇಳಿದರಮ್ಮ. ನಮ್ಮೂರಿನ ದೇವತೆಗೆ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡೋ ಶಕ್ತಿ ಇದೆ ಅಂತ ಹೇಳಿದರು. ಆದರೆ ನಾನು ನಿನ್ನ ಪರೀಕ್ಷೆ ಮಾಡೋಕ್ಕೆ ಬಂದಿಲ್ಲ. ನಿನ್ನಲ್ಲಿ ಶಕ್ತಿ ಇದೆ. ಈ ಸೃಷ್ಟಿ ಸ್ಥಿತಿ ಲಯ ಇದೆ ಅಂದುಕೊಂಡ್ರೆ ಎಲ್ಲವೂ ಇರುತ್ತೆ, ಇಲ್ಲ ಅಂದ್ಕೊಂಡ್ರೆ ಎಲ್ಲವೂ ಶೂನ್ಯವಾಗುತ್ತೆ. ಆದರೆ ನಿನ್ನ ಸಾನ್ನಿಧ್ಯದಲ್ಲಿ ನೀನು ಈಗ ಅಲ್ಲಿ ಕೂತು ಅಲಂಕಾರ ಮಾಡಿಕೊಂಡಿದ್ಯಾ. ನಾನು ಕೇಳೋದು ಒಂದೇ ಪ್ರಶ್ನೆ. ಸೃಷ್ಟಿಯಲ್ಲಿ ಈಗಾಗಲೇ ಮಳೆ ಒಂದು ಕಡೆ ಸಾಕಷ್ಟು ಆಗಿ ಮನೆ ಮಠಗಳ ಕಳ್ಕೊಂಡು ನೋವು ಪಡ್ತಾ ಇರೋರು ಒಂದಷ್ಟು ಜನ ಇದ್ದಾರೆ. ಮಳೆನೇ ಇಲ್ಲ ಅಂತಿರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಎಲ್ಲಿ ಮಳೆ ಜಾಸ್ತಿಯಾಗಿ ರುದ್ರ ರೌದ್ರ ಒಂದು ನರ್ತನ ನಡೀತಿದೆಯೋ, ಅಥವಾ ಮಳೆ ಆಗದಿರ ಮಳೆ ಇಲ್ವಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಆಕಾಶಕ್ಕೆ ತಲೆ ಎತ್ತಿ ನೋಡುವಂಥ ರೈತ ಬಾಂಧವರಿದ್ದಾರೋ, ಎರಡೂ ಕಡೆ ಸಮ ಪ್ರಮಾಣವಾಗಿ ಆರೋಗ್ಯಕರವಾದ ಬೆಳವಣಿಗೆ ಆಗಬೇಕು, ಇದಕ್ಕೆ ನಿನ್ನ ಆಶೀರ್ವಾದ ಬೇಕಮ್ಮ ಅಂದೆ. ಹಾಗಂದ ತಕ್ಷಣ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಂಥ ತಾಯಿ ಹೊರಗಡೆ ಬಂದಾಯಿತು, ದೇವಿ ಆಶೀರ್ವಾದ ಮಾಡಾಯಿತು. ಹಾಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಸಹಿತ ದರಿಪಾಲಿಸಿದ್ಲು ತಾಯಿ. ಹಾಗಾಗಿ ಶಕ್ತಿ ದೇವತೆಗಳಿದ್ದಾರಪ್ಪ ಅಂದರೆ ಅದು ಈ ಭಾಗದಲ್ಲೇ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೋಮತಿ ಚಕ್ರವನ್ನು ವಿತರಣೆ ಮಾಡಿ ಈ ಭಾಗದ ತಾಯಂದಿರು ವಾಸ್ತುಗೃಹಗಳಲ್ಲಿ ಯಾಕಿದನ್ನು ತಾಯಂದಿರೇ ಮಾಡಬೇಕು, ಹೆಣ್ಣುಮಕ್ಕಳೇ ಮಾಡಬೇಕು? ಹೆಣ್ಣು ಮನೆಯ ಕಣ್ಣು. ಒಂದು ಕುಟುಂಬ ಚೆನ್ನಾಗಿರಬೇಕಾದ್ರೆ, ಒಂದು ಮನೆತನ ಚೆನ್ನಾಗಿರಬೇಕಾದ್ರೆ ಮನೆ ಹೆಣ್ಣು ಮಕ್ಕಳು ನಗನಗ್ತಾ ಇರಬೇಕು. ಮನೆಯ ಆಗು ಹೋಗುಗಳನ್ನು ನೋಡಬೇಕಾದ್ರೆ, ಮನೆಯಲ್ಲಿರ್ತಕ್ಕಂಥ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ, ಇಡೀ ಆ ಕುಟುಂಬ ನಗನಗ್ತಾ ಇರಬೇಕಾದ್ರೆ ಆ ಮನೆ ಹೆಣ್ಣು ಮಗಳೇ ಕಾರಣ. ಹೆಣ್ಣೊಬ್ಬಳು ಕಲಿತ್ರೆ ಇಡೀ ಕುಟುಂಬ ಕಲಿತ ಹಾಗೆ. ಹಾಗಾಗಿ ಇವತ್ತಿನ ಅನುಷ್ಠಾನ ಹೆಣ್ಣು ಮಕ್ಕಳ ಮೇಲೆ ಪ್ರಯೋಗ. ನೀವೊಬ್ಬರು ಕಲಿತು ನೀವೊಬ್ಬರು ಅನುಷ್ಠಾನ ಮಾಡಿ ನಿಮ್ಮ ವಾಸ್ತುಗೃಹದಲ್ಲಿ ಹಚ್ಚುವ ದೀಪ ನಿಮ್ಮ ಮನೆಯೊಳಗಿರುವಂಥ ಕತ್ತಲನ್ನು ಹೊಡೆದೋಡಿಸ್ಬೇಕು. ನೀವು ಮಾಡುವಂಥ ಒಂದು ಮಹಾಸಂಕಲ್ಪ ಇಡೀ ಭರತಖಂಡದ ಸಮಸ್ಯೆ ದೂರ ಆಗಬೇಕು. ಅದಕ್ಕಾಗಿ ನಿಮ್ಮ ಆನಂದ್ ಗುರುಜಿ ಎಲ್ಲೇ ಬಂದರೂ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಒಂದು ರೈತರು, ಒಂದು ಯೋಧರು. ರೈತರ ಬಗ್ಗೆ ಯೋಧರ ಬಗ್ಗೆ ಧ್ವನಿ ಎತ್ತಿದ್ದರೆ ನನ್ನ ಮಾತೇ ಇಲ್ಲ. ಯಾಕೆಂದರೆ ಅವರಿಬ್ಬರಿಗೆ ನಾವು ಯಾವತ್ತೂ ಋಣಿಯೇ. ಒಂದು ಕಡೆ ರೈತರಿಲ್ಲ ಅಂದರೆ ಅನ್ನ ಇಲ್ಲ, ಇನ್ನೊಂದು ಕಡೆ ಭಾರತದ ಗಡಿ ಭಾಗದಲ್ಲಿ ಅವ್ರ ರಕ್ಷಣೆ ಇಲ್ಲ ಅಂದರೆ ನಾವ್ಯಾರೂ ಇಲ್ಲಿ ನೆಮ್ಮದಿ ಉಸಿರಾಡೋಕ್ಕಾಗಲ್ಲ. ಇವತ್ತು ಯೋಧರು ಅಂದರೆ ಯೋಧರ ಬಗ್ಗೆ ಗೊತ್ತಿರೋದು ಎಷ್ಟು ಜನ ಗೊತ್ತಿದೆ? ಅವರು 6 ತಿಂಗಳು, ವರ್ಷ 2 ವರ್ಷ ಆದರೂ ಸಹಿತ ಮನೆ ಕಡೆ ಬರೋದಿಲ್ಲ. ಈ ಕಡೆಯಿಂದ ಮನೆಯಿಂದ ಹೋಗಬೇಕಾದ್ರೆ ನಗನಗ್ತಾ ಹೊರಡ್ತಾರೆ, ಆ ಕಡೆಯಿಂದ ಬರಬೇಕಾದ್ರೆ ಹೇಗೆ ಬರ್ತಾರೋ ಗೊತ್ತಿಲ್ಲ. ಆದರೆ ಆ ಮಕ್ಕಳು ಎತ್ತಿರ್ತಕ್ಕಂಥ ತಾಯಿ, ಮದುವೆ ಆಗಿದ್ರೆ ಕಟ್ಕೊಂಡಿರ್ತಕ್ಕಂಥ ಹೆಂಡತಿ, ಮಕ್ಕಳಿದ್ದರೆ ಆ ಮಕ್ಕಳು ಅಪ್ಪ ಅಂತ ಹೇಳುವಂಥ ರೀತಿ, ಇದೆಲ್ಲ ಆಲೋಚನೆ ಮಾಡಿದ್ರೆ ಭಾಳ ಸಂಕಟ ಆಗುತ್ತೆ. ಆದರೂ ಧೈರ್ಯ ಮಾಡಿ ಭಾರತದ ಗಡಿ ಭಾಗದಲ್ಲಿ ನಿಂತು ವೀರ ಯೋಧರಂತೆ ಅವರು ಹೋರಾಡೋದಕ್ಕೆ ಹೊರಡ್ತಾರೆ. ಅದಕ್ಕೆ ಅವ್ರನ್ನ ಭಾರತೀಯ ಯೋಧರನ್ನು ಹೆಮ್ಮೆಯ ಪುತ್ರರು ಅಂತ ಹೇಳ್ತಾರೆ. ಭಾರತಾಂಬೆಗೆ ಹೆಮ್ಮೆಯ ಪುತ್ರರು. ಹಾಗಾಗಿ ಆ ಕುಟುಂಬಕ್ಕೂ ರೈತ ಬಾಂಧವರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪ ನಾವು ಮಾಡ್ತಾನೆ ಇರ್ತೀವಿ. ಹಾಗೆ ಇವತ್ತಿನ ಈ ದೇವಿಯ ಸಾನ್ನಿಧ್ಯದಲ್ಲಿ ತಾಯಿಯ ಆಶೀರ್ವಾದ ಪಡೀಲಿಕ್ಕಾಗಿ ಯಾರೆಲ್ಲ ತಾವು ಬಂದಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಾಲಯ ಪ್ರಾರಂಭೋತ್ಸವ, ವಾರ್ಷಿಕೋತ್ಸವ, ಶ್ರೀಚಕ್ರಾರಾಧನೆ, ಚಂಡಿಕಾಯಾಗ, ಕುಂಭಾಭಿಷೇಕ, ಮುತ್ತೈದರೊಂದಿಗೆ ಗೋಮತಿ ಚಕ್ರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಇಷ್ಟೆಲ್ಲ ಮಾಡ್ತಿರ್ತಕ್ಕಂತಹ ಸುಕ್ಷೇತ್ರ ದೊಡ್ಡಮೇಟಿ ಕುರ್ಕಿನಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಬಂದಿರುವಂಥ ಎಲ್ಲ ಭಕ್ತ ಮಹಾಶಯರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಎರಡೂ ಕೈ ಮೇಲೆತ್ತಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಅಮ್ಮ ನಾವು ನಿನಗೆ ಶರಣಾಗತರಾಗಿದ್ದೇವೆ. ನಾವು ನಿನಗೆ ಶರಣಾಗತರಾದ ಮೇಲೆ ನನ್ನನ್ನು ಸಂರಕ್ಷಣೆ ಮಾಡಬೇಕಾದ ಕಾಯಕ ಯಾರ್ದು? ನಿನ್ನದು. ದುಡ್ಡು ಕಾಸು ಇದ್ದು ನಾನು ಸಂರಕ್ಷಣೆ ಮಾಡೋಕ್ಕೆ ನಾನು ಸಂರಕ್ಷಣೆ ಮಾಡ್ಕೋಬೇಕು, ಬ್ಯಾಂಕಲ್ಲಿ ದುಡ್ಡು ಇಟ್ಕೋಬೇಕು, ಸಂರಕ್ಷಣೆ ಮಾಡ್ಕೋಬೇಕು. ಆದರೆ ನಾನು ನಿನ್ನ ಮುಂದೆ ಬಂದು ಕೈ ಎತ್ತಿ ನಿಂತಾಗ ನಾನು ಮುಳುಗುವ ರೀತಿಯಲ್ಲಿದ್ದೇನೆ, ನನ್ನನ್ನು ಸಂರಕ್ಷಣೆ ಮಾಡು. ಹೇಗೆ? ಅಜ್ಞಾನದಿಂದ ಜ್ಞಾನದೆಡೆ ಕರ್ಕೊಂಡು ಬಾ ಅಂತ ಹೇಳಬೇಕು. ಅಜ್ಞಾನದಿಂದ ಜ್ಞಾನದೆಡೆ ಕರ್ಕೊಂಬರಬೇಕು. ಜೊತೆಗೆ ನನ್ನ ಇಡೀ ಕುಟುಂಬ ಪರಿವಾರದ ಸಂಪೂರ್ಣವಾಗಿ ಅದನ್ನು ಸಂರಕ್ಷಣೆ ಮಾಡುವ ಹೊಣೆ ನೀನೇ ಹೊರಬೇಕು. ಆಗಲೇ ಈ ಭವಿಷ್ಯತ್ತಿಗೆ ಒಂದು ಒಳ್ಳೆ ಬೆಲೆ ನಮ್ಮ ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂಥೇಳಿ
ದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಈಗ ಹೇಳಿ, ಪೂರ್ವೋಶ್ಚರಿತ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತೋ ಶ್ರೀ ಚೌಡೇಶ್ವರಿ ಅನುಗ್ರಹ ಪ್ರಸಾದ ಪರಿಪೂರ್ಣ ಸಿದ್ಧಿದ್ವಾರೆ ಶ್ರೀ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ಅಮರೇಶ್ವರ ಸಾಂಬ ಸದಾಶಿವ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಹರ ನಮಃ ಪಾರ್ವತೀಪತೇ. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ, ಎಷ್ಟೋ ಜನ್ಮ ದಾಟಿದ್ರೆ ಒಂದು ಮಾನವ ಜನ್ಮ. ಅಂತಹ ಮಾನವ ಜನ್ಮದಲ್ಲಿ ನಾವು ಅತ್ಯುತ್ತಮವಾದಂತಹ ಬದುಕನ್ನು ಕಾಣಬೇಕು, ಒಳ್ಳೆ ಆರೋಗ್ಯಕರವಾದ ಬೆಳವಣಿಗೆ ಇರಬೇಕು. ಅದಕ್ಕಾಗಿ ಪ್ರತಿ ದಿವಸ ಕನಿಷ್ಠ ಪಕ್ಷ ಅರ್ಧ ಗಂಟೆ ಯೋಗ ಧ್ಯಾನವನ್ನು ಮಾಡಬೇಕು. ಯೋಗ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಆರೋಗ್ಯ ಗುಣ ಆಗುತ್ತೆ. ಧ್ಯಾನ ಮಾಡಿದ್ರೆ ನಿಮ್ಮ ಪ್ರಾಣಶಕ್ತಿ ಗಟ್ಟಿಯಾಗಿರುತ್ತೆ. ಆದರೂ ಈ ಭಾಗದ ಹೆಣ್ಣುಮಕ್ಕಳು ಸಿಟಿಯಲ್ಲಿ ಕೂತ್ಕೊಂಡು ನಾನು ಈ ಪಾಠ ಮಾಡಿದ್ರೆ ಒಪ್ಕೊಳ್ಬೇಕಪ್ಪ, ಈ ಭಾಗದ ಸೊಂಡ ಬಗ್ಸಿ ಕೆಲಸ ಮಾಡಲೇಬೇಕು, ನೀವು ಬಿದ್ದಿರುವ ತೆಂಗಿನಕಾಯಿ ಆರಿಸ್ಕೊಂಡು ಬರಲೇಬೇಕು, ಮನೆಗೆ ಹಸುಗಳಿಗೆ ಮೇವು ತರಲೇಬೇಕು, ದಿನ ಬೆಳಗ್ಗೆ ಎದ್ದರೆ ಮನೆ ಮುಂದೆ ಸಾರಿಸಬೇಕು, ಗೂಡಿಸ್ಬೇಕು, ರಂಗೋಲಿ ಹಾಕಲೇಬೇಕು. ಇಷ್ಟೆಲ್ಲ ಇರೋರು ನಾನೇ ನಿಮ್ಮ ಹತ್ರ ಯೋಗ ಕಲ್ತ್ಕೋಬೇಕು ಅಲ್ವಾ? ನೋಡಿ, ಹೀಗಂದ ತಕ್ಷಣ ಹೆಣ್ಣುಮಕ್ಕಳ ಆನಂದವೇ ಆನಂದ. ಏನೇ ಆದರೂ ಈ ಭಾಗದ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಒಂದು ಪುಟ್ಟ ಗ್ರಾಮದಲ್ಲಿ ಇಷ್ಟು ಜನ ಸೇರಿಕೊಂಡು ಇಂತಹ ವೈಭವೀಪೂರಿತವಾದಂಥ ಒಂದು ರಥವನ್ನು, ಧರ್ಮದ ರಥವನ್ನು ಎಳೆಯುವಂತಹ ಒಂದು ಒಳ್ಳೆಯ ಮನಸ್ಸಿನಿಂದ ಬಂದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶತಮನಂತಂ ಭವತಿ ಸದಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ಒಳ್ಳೆಯದಾಗಲಿ. ಒಂದು ಚಿಕ್ಕದಾದಂಥ ಒಂದು ಚರಿತ್ರೆ ಇದೆ, ಹೇಳ್ತೇನೆ ಕೇಳಿ. ಒಂದು ಊರಿನಲ್ಲಿ ಒಬ್ಬ ವೈಶ್ಯ ಇದ್ದಂತೆ. ಯಾರೂ ಅನ್ಯತಾ ಭಾವಿಸ್ಕೋಬಾರ್ದು. ಹೆಣ್ಣು ಮಕ್ಕಳು ನಾನು ಹೇಳೋ ಮಾತನ್ನು ಆಲಿಸಬೇಕು, ಅದರ ಹಿಂದಿನ ರಹಸ್ಯ ಏನು ಅಂತ ತಿಳ್ಕೊಳ್ಬೇಕು. ಆಕೆ ಆ ವೇಶ್ಯೆ ತನ್ನ ಕಾಯಕವನ್ನು, ತಾನು ಮಾಡುವಂಥ ಕಾಯಕವನ್ನು ನಿಷ್ಠೆಯಿಂದ ಮಾಡ್ತಾಯಿದ್ಲು. ಅವಳು ನಿಷ್ಠೆಯಿಂದ ಮಾಡಬೇಕಾದ್ರೆ ಅದರ ಎದುರುಗಡೆ ಒಬ್ಬ ಪೂರ್ಣ ವಿದ್ಯಾವಂತ ಇದ್ದ. ಆ ವಿದ್ಯಾವಂತ ಏನಪ್ಪ ಅಂದರೆ ಅವನು ಅಪರ ಚಕ್ರವರ್ತಿ. ಜ್ಞಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇತ್ತು ಅವನಲ್ಲಿ. ಅಷ್ಟು ಜ್ಞಾನವಂತ ಆಗಿ ಪ್ರತಿ ದಿವಸ ಆಕೆ ಮನೆ ಮುಂದೆ ನೋಡಾಕೆ ಎಂಥ ಕೆಲಸ ಮಾಡ್ತಿದ್ದಾಳೆ. ಅವಳು ಏನೂ ಸರಿ ಮಾಡ್ತಿಲ್ಲ. ಅವಳು ಜೀವನ ಹಾಗೆ ಇಟ್ಕೊಳ್ಬಾರ್ದಾಗಿತ್ತು. ಆ ವೃತ್ತಿಯನ್ನು ಮಾಡಿ ಅವಳು ಹೊಟ್ಟೆಪಾಡು ತುಂಬ್ಕೋತಾ ಇದ್ದಾಳೆ. ಅವಳು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಅವಳು ಜೀವನ ಹಾಳು ಮಾಡ್ಕೊತಿದ್ದಾಳಲ್ಲ, ಅವಳು ಸರಿ ಇಲ್ಲ. ದಿನ ಬೆಳಗಾರೆ ಈತ ಹೇಳ್ತಾ ಇದ್ದ. ಆಕೆ ಈತನ ಮನೆ ಮುಂದೆ ನೋಡ್ತಾ ಇದ್ಲು. ಎಂಥ ಜ್ಞಾನವಂತಪ್ಪ, ಎಷ್ಟು ವಿದ್ಯೆ ಇದೆಯಪ್ಪ, ಎಷ್ಟು ವಿನಯ ಇದೆಯಪ್ಪ, ಅಂತ ಅಪಾರವಾದ ಶಕ್ತಿ ಇದೆಯಲ್ಲ. ತಾಯಿ ಶಾರದನ್ನೇ ಒಲಿಸ್ಕೊಂಡ್ಬಿಟ್ಟಿದ್ದಾನಲ್ಲ. ದಿನ ಬೆಳಗಾರೆ ವೇದ, ಒಳ್ಳೆ ಪೂಜೆ ಪುನಸ್ಕಾರ, ತಾನು ಮಾಡುವ ಕೆಲಸ, ಯಾರೊಬ್ಬರು ಬಂದರೆ ಅವ್ರನ್ನ ಗೌರವಿಸೋದು, ಅವ್ರಿಗೆ ಹೂನಾರ ಹಾಕೋದು, ಅವ್ರಿಗೆ ಶಾಲು ಹಾಕೋದು ಎಲ್ಲ ಮಾಡ್ತಾರಲ್ಲ. ಅಯ್ಯೋ ಭಗವಂತ, ನನ್ನ ಜೀವನ ಈ ಥರ ಆಯಿತು, ಅವ್ರ ಜೀವನ ಆ ಥರ ಆಯಿತು ಅಂತ ಆಕೆ ಮಾತಾಡ್ತಾ ಇದ್ದಾಳೆ. ಈತ ಯಾರೊಬ್ಬರು ಒಳಗೋಗಿ ಬಂದರು, ನೋಡಿ ಅವನು ಯಾರೋ ಬಂದ ನೋಡಿ. ಆಕೆ ಅವಳು ಆಚೆ ಬಂದ ತಕ್ಷಣ ಅವಳು ನೋಡೋದು ಕೆಡಗಣ್ಣಿನಿಂದ ನೋಡ್ತಕ್ಕಂಥದ್ದು. ಅವಳು ನೋಡಿದ ತಕ್ಷಣ ಅಯ್ಯೋ ನಾನು ನೋಡ್ಬಿಟ್ನಲ್ಲ ಅವಳನ್ನ, ಏನೋ ದೋಷ ಬಂದಂಗೆ ಆಯ್ತಲ್ಲ ಅಂತ ಅಂದುಕೊಳ್ಳೋದು. ಕೊನೆಗೆ ಸಾವಿನ ಅಂಚು ಬಂದ್ಬಿಡ್ತು. ಕಡೆಗಾಲ, ಸಾವಿನ ಕಡೆಗಾಲ. ಇಬ್ಬರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಲ್ಲಿ ಇಬ್ಬರು ವ್ಯಕ್ತಿಗಳು ಸಾಯ್ತಾರೆ. ಆಕೆ ವೈಶ್ಯೆ, ಅವಳು ಸತ್ಲು, ಈತನೂ ಸತ್ತ. ಆದರೆ ಯಮಲೋಕದಿಂದ ಯಮಭಟ್ರು ಬಂದರು. ಆ ಭಾಗದಿಂದ ದೇವತೆಗಳು ಅವರು ದೂತರನ್ನು ಕಳಿಸಿದ್ರು. ದೂತರು ಮತ್ತು ಯಮದೂತರು ಇಬ್ಬರು ಬಂದರು. ಅರ್ಥ ಮಾಡ್ಕೊಳ್ಳಿ, ದೂತರು ಯಮದೂತರು ಬಂದರು. ದೂತರು ಬರಬೇಕಾದ್ದು ಬಂದವರು ಬಂದಂಗೆ ಸೀದಾ ಆಕೆ ಮನೆ ಹತ್ರ ಹೋದರು. ಯಮದೂತರು ಬಂದರು, ಸೀದಾ ಈ ವಿದ್ಯಾವಂತರ ಮನೆ ಹತ್ರಕ್ಕೆ ಬಂದರು. ಈ ವಿದ್ಯಾವಂತನ ದೇಹ, ಅದರಿಂದ ಬಂದ ಆತ್ಮ ಆ ಬಾಗಿಲಲ್ಲಿ ನಿಂತು ಒದ್ದಾಡ್ತಾ ಇತ್ತು. ಈ ಆತ್ಮ ನೋಡಿಬಿಟ್ರೆ ಅಯ್ಯೋ ದೂತರು ಬಂದ್ರಲ್ಲ, ಸದ್ಯ ನನ್ನ ಕರ್ಕೊಂಡು ವೈಕುಂಠಕ್ಕೆ ಹೊರಡ್ತಾರೆ ಅಂತ ಈತ ಯೋಚನೆ ಮಾಡ್ತಾ ಕೂತ್ಕೊಂಡ. ಆದರೆ ಆಕೆ ಅಯ್ಯೋ ಯಮದೂತರು ಬಂದ್ರಲ್ಲ, ನಾನು ಮಾಡಿದ ತಪ್ಪು, ನಾನು ಇಷ್ಟು ದಿವಸ ನನ್ನ ಜೀವನ ಈ ಥರ ಇಟ್ಕೊಂಡಿದ್ದಲ್ಲ, ಈ ಜೀವನ ಹೀಗೆ ಇಟ್ಕೊಂಡಿದ್ದರಿಂದ ನಾನು ಯಮದೂತರು ಕರ್ಕೊಂಡು ಹೋಗ್ತಾರೇನೋ ಅಂತ ಭಯದಿಂದ ನೆರಳ್ತಾ ಇದ್ಲು. ಆದರೆ ದೇವಲೋಕದಿಂದ ಬಂದಂಥ ದೂತರು ಆ ಮಹಿಳೆಯ ಮನೆ ಬಾಗಿಲು ಹೋದರು. ಯಮದೂತರು ಎಂದು ಯಮಲೋಕದಿಂದ ಬಂದಂತಹ ಯಮದೂತರು ಈ ಒಬ್ಬ ಪುಣ್ಯಾತ್ಮನ ಮನೆ ಬಾಗಿಲು ಬಂದರು. ಈ ಆತ್ಮ ಕೇಳ್ತು, ನಾನು ಧರ್ಮವಾಗಿದ್ದು ವೇದಗಳನ್ನು, ಪುಣ್ಯವನ್ನು, ದಾನ ಧರ್ಮವನ್ನು, ಧರ್ಮ ಮಾರ್ಗವನ್ನು
ನನ್ನ ಕಾಯಕವನ್ನು ಎಲ್ಲೂ ಸಹಿತ ಯಾರೂ ಬೆರಳು ಮಾಡಿ ತೋರಿಸದಿದ್ದಂಥ ರೀತಿಯಲ್ಲಿ ನಾನು ಬದುಕಿದ್ದೀನಿ. ಇದು ಬಹುಶಃ ನೀವು ದಾರಿ ತಪ್ಪಿ ಬಂದಿದ್ದೀರಿ. ನನ್ನ ಮನೆಗೆ ಬರಬೇಕಾದಂಥದ್ದು ದೇವದೂತರು, ಅವ್ರ ಮನೆಗೆ ಹೋಗಬೇಕಾಗಿರ್ತಕ್ಕಂಥದ್ದು ಯಮದೂತರು ಅಂತಂದರು. ಆಗ ದೂತರು ಹೇಳಿದ್ರು, ನೀನು ಅದನ್ನೇ ತಪ್ಪು ಮಾಡಿದ್ಯಾ. ನೀನು ನಿನ್ನ ಕಾಯಕವನ್ನು ಮಾಡೋದರಲ್ಲಿ ಆಕೆ ನೋಡಿ ಪ್ರತಿನಿತ್ಯ ನಿಂದನೆ ಮಾಡಿ ಆಕೆ ಮನೆ ಮುಂದೆ ಬೆರಳು ತೋರಿಸ್ತಾ ಇದ್ದೆ. ನಿನ್ನಲ್ಲಿರುವಂಥ ಜ್ಞಾನ, ನಿನ್ನಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ, ನಿನ್ನಲ್ಲಿರ್ತಕ್ಕಂಥ ಅತ್ಯುತ್ತಮವಾದಂಥ ಗುಣವನ್ನು ಸದ್ವಿನಿಯೋಗ ಮಾಡಿಲ್ಲ. ಆಕೆ ಮನೆ ತೋರಿಸ್ಕೊಂಡು ಇಲ್ಲದಂಥ ರೀತಿ ದಿನ ಬೆಳಗ್ಗೆ ಮಾತಾಡ್ತಿದ್ದೆ. ಆಕೆ ನಿನ್ನೊಳಗಿರ್ತಕ್ಕಂಥ ಗುಣವನ್ನು ನೋಡಿ, ಅಪ್ಪ ಎಂಥ ದೈವಪುರುಷನಪ್ಪ, ಎಂತಹ ಪೂಜೆ ಪುರಸ್ಕಾರ ಮಾಡ್ತಾನಪ್ಪ ಅಂತ ಪ್ರತಿನಿತ್ಯ ನೀನು ಮಾಡುವಂಥ ಪೂಜಾ ಫಲದ ಸಂಪೂರ್ಣವಾದ ಫಲವನ್ನು ನಿನ್ನನ್ನು ದೂಷಣೆ ಮಾಡಲಿಲ್ಲ. ನಿನ್ನಲ್ಲಿರುವಂತಹ ಗುಣದಾನವನ್ನು ಮಾಡಿ ಆಕೆ ಪುಣ್ಯ ಸಂಪಾದನೆ ಮಾಡಿಕೊಂಡಿದ್ದಾಳೆ. ಅದರಿಂದ ಅವಳು ದೇವಲೋಕಕ್ಕೆ ಹೋಗ್ತಿದ್ದಾಳೆ, ನೀನು ಯಮಲೋಕಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಅರ್ಥ ಮಾಡ್ಕೊಳ್ಳಿ, ಈ ಪ್ರಶ್ನೆ ಉತ್ತರ ಹೇಗಿದೆ ಅಂದರೆ, ಆಡುವ ಮಾತು, ಇನ್ನೊಬ್ಬರು ನೋಡುವ ನೋಟ ಯಾವತ್ತೂ ಸ್ವಚ್ಛತೆ ಇರಬೇಕು. ನೀನು ಯಾವ ಬೀಜವನ್ನು ಹಾಕಿದ್ರೆ ಅದು ಬೆಳೆ ಬರುತ್ತೆ ಅಲ್ವಾ. ನಾನು ಭತ್ತವನ್ನು ಚೆಲ್ಲಿದ್ರೆ ಅಕ್ಕಿ ಬರುತ್ತೆ, ಭತ್ತ ಅಕ್ಕಿ ಆಗುತ್ತೆ. ಅದನ್ನು ಬಿಟ್ಟು ತೊಗರಿನ ಚೆಲ್ಲಿಬಿಟ್ಟು ನನ್ನ ಮನೆಗೆ ಭತ್ತ ಬರಲಿಲ್ಲ ಅಂದರೆ ಹಾಕಿರೋ ತೊಗರಿ ಕಾಳು ತೊಗರಿನೇ ಬರಬೇಕು. ಅದರಲ್ಲೂ ಒಳ್ಳೆಯದು ಗಟ್ಟಿದು ಮತ್ತು ಟೊಳ್ಳು ಅಂತಿದೆ. ಹಾಗಾಗಿ ನಾವು ಯಾರನ್ನೂ ನಿಂದಿಸಬಾರ್ದು, ಯಾರನ್ನೂ ದೂಷಿಸಬಾರ್ದು. ಹಾಗೆ ಅಪರೂಪವಾದಂತಹದ್ದು ಒಂದು ವಿಶೇಷವಾದ ಸೇವೆ ಮಾಡುವಂಥವರು ರೈತ ಬಾಂಧವರು. ಯಾವ ರೈತರ ಮನೆಯಲ್ಲಿ ಒಂದು ಗೋವಿದ್ದು ಆ ಗೋ ಸೇವೆ ಮಾಡ್ತಾ ಇದ್ದೀರೋ, ನೀವು ಸಾಕ್ಷಾತ್ ಭಗವಂತನ ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ಸೇವೆ ಮಾಡಿದಷ್ಟು ಪುಣ್ಯ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಗೋಮಾತೆಗೆ ಅಂಥ ಒಂದು ಸ್ಥಾನಮಾನ ಇದೆ. ಎಲ್ಲಿ ಗೋವನ್ನು ಸಂರಕ್ಷಣೆ ಮಾಡ್ತಾರೋ, ಎಲ್ಲಿ ಗೋವಿಗೆ ಪೂಜೆ ಸಲ್ಲಿಸ್ತಾರೋ, ಎಲ್ಲಿಗೆ ಹೋಗಿ ಗೋವಿಗೆ ಒಂದು ಹಣ್ಣನ್ನು ಕೊಡ್ತಾರೋ, ಆ ವಾಸ್ತುಗೃಹ ಆ ವ್ಯಕ್ತಿಗಳಿಗೆ ಯಾವತ್ತೂ ಒಂದು ವಿಶೇಷವಾದಂಥ ಬೇಲ್ಗೈ ಇದೆ. ನೋಡಿ, ಗೋವಿಗೆ ಜಾತಿ ಮತ ಭೇದವಿಲ್ಲ, ಗೋ ಸೇವೆ ಮಾಡ್ತಕ್ಕಂಥವ್ರಿಗೆ ಜಾತಿ ಮತ ಭೇದವಿಲ್ಲ. ಆದರೆ ಗರ್ಭಗುಡಿಯಲ್ಲಿರೋ ದೇವಿಗೆ ಒಂದಷ್ಟು ನಾವು ಪಂಗಡಗಳನ್ನು ಮಾಡ್ತೀವಿ. ಆದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿ ಕೊಡುವ ಆಶೀರ್ವಾದಕ್ಕಿಂತ 100 ಪಟ್ಟು ಒಂದು ಗೋವು ಕೊಡುತ್ತೆ. ಯಾಕೆಂದರೆ ಗೋವಿನಲ್ಲಿ 300 ಮುಕ್ಕೋಟಿ ದೇವತೆಗಳಿದ್ದಾರೆ. ಅಂತಹ ದೇವತೆಗಳಿದ್ದಂತಹ ಗೋವಿಗೆ ಸೇವೆ ಮಾಡ್ತಿರ್ತಕ್ಕಂಥ ಈ ನನ್ನ ರೈತ ಬಾಂಧವರಿಗೆ, ತಾಯಂದರಿಗೆ, ನಿಮ್ಮ ಕರಕಮಲಗಳಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವಾಗಿದೆ. ನೀವೆಲ್ಲರೂ ಚೆನ್ನಾಗಿರಲಿ, ಒಳ್ಳೆ ಯಶಸ್ಸಾಗಲಿ. ಹಾಕುವ ಪ್ರತಿ ಹೆಜ್ಜೆನೂ ಸಹಿತ ನೀವು ಹೇಗೆ ಲಕ್ಷಣವಾಗಿ ಹಣೆ ಕುಂಕುಮ ಇಟ್ಕೊಂಡು ತಲೆ ಹೂ ಮುಡ್ಕೊಂಡು ಲಕ್ಷಣವಾಗಿ ನಿಮ್ಮ ಒಂದು ಸಮವಸ್ತ್ರಗಳನ್ನು ಉಟ್ಕೊಂಡು ಬಂದಿದ್ದೀರೋ, ಹಾಗೆ ಇದನ್ನು ನಿಮ್ಮ ಮನೆ ಮಕ್ಕಳಿಗೂ ಕಲಿಸಬೇಕು. ಮಕ್ಕಳನ್ನು ಸಹಿತ ಅದೇ ದಾರಿಯಲ್ಲಿ ತರಬೇಕು. ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಿದ್ರೆ ತಂದೆ ತಾಯಿಗೆ ಗೌರವ. ಮಕ್ಕಳ ಸಂಸ್ಕಾರ ಸಂಸ್ಕೃತಿಯನ್ನು ಬಿಟ್ಟು ನಡೆದರೆ ತಂದೆ ತಾಯಿಗೆ ಅಗೌರವ. ಆದರೆ ಈ ಗೌರವದ ವಿಚಾರ ನಾನು ನಿಮ್ಮೂರಲ್ಲಿ ಪಾಠ ಪ್ರವಚನ ಮಾಡಬೇಕಾದ್ದೇ ಇಲ್ಲ. ಯಾಕೆಂದರೆ ಇಲ್ಲಿರೋ ಮಕ್ಕಳಲ್ಲೂ ಆ ಗುಣ ಇದೆ. ನನ್ನ ಸಾರೋಟಲ್ಲಿ ಅಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ ನಾನು ಸುಮಾರು ಜನನ ನೋಡ್ತಾ ಇದ್ದೆ. ಆನಂದ್ ಗುರುಜಿ ಬಂದರೆ ಸುಮ್ಮನೆ ಸಾರೋಟಲ್ಲಿ ಕೂತ್ಕೊಳ್ಳಲ್ಲ, ಅಥವಾ ವೇದಿಕೆಗೆ ಬಂದರೆ ಸುಮ್ಮನೆ ವೇದಿಕೆ ತಲೆ ಬಗ್ಸಿ ಕೂತ್ಕೊಳ್ಳಲ್ಲ, ಅಥವಾ ದೇವ್ರ ಮುಂದೆ ಹೋಗಿ ನಿಂತರೆ ಮೂಕನಾಗಿ ನಿಂತ್ಕೊಳ್ಳಲ್ಲ. ನಾನು ನಿಮ್ಮ ಮಧ್ಯೆ ಇರುವಷ್ಟೊತ್ತು, ನಾನು ಈ ವೇದಿಕೆಗೆ ಬಂದಷ್ಟೊತ್ತು, ನಿಮ್ಮ ಊರಿಗೆ ಬಂದಷ್ಟೊತ್ತು ಏನಾದರೂ ಒಂದು ಕೆಲಸ ಮಾಡಿ ಸುತ್ತ ಪ್ರಪಂಚ ಏನು ಮಾಡ್ತಿದೆ, ಯಾರನ್ನ ನೋಡ್ತಿದ್ದಾರೆ, ಇಲ್ಲಿ ಏನಾಗಬೇಕಾಗಿದೆ, ಯಾವ ವಿಚಾರ ನಿಮಗೆ ನಾನು ಹೇಳಬೇಕಾಗಿದೆ ಅನ್ನೋದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೇನೆ. ಉದ್ದೇಶ, ಈ ಧರ್ಮ ಅಂತಹದ್ದು, ಈ ಸಂಸ್ಕೃತಿ ಅಂತಹದ್ದು, ಇದರಲ್ಲಿರುವಂಥ ಶಕ್ತಿ ಅಂತಹದ್ದು. ಹಾಗಾಗಿ ಅತ್ಯುತ್ತಮವಾದಂಥ ವಿಶೇಷವಾಗಿರ್ತಕ್ಕಂಥ ಧರ್ಮ ಜಾಗೃತಿ ನಡೀತಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ. ಇನ್ನು ಗೋಮತಿ ಚಕ್ರವನ್ನು ಈ ಒಂದು ಆಲಯದಲ್ಲಿ ವಿಶೇಷವಾದಂಥ ರೀತಿ ನಿಮ್ಮೆಲ್ಲರಿಗೂ ದಯಪಾಲಿಸ್ತಿದ್ದಾರೆ. ಈ ಗೋಮತಿ ಚಕ್ರದಲ್ಲಿ ಒಂದು ವಿಶೇಷವಾದ ಪವಾಡ ಇದೆ ನೋಡಿ. ಸೃಷ್ಟಿಯಲ್ಲಿ ಯಾರೊಬ್ಬರು ವ್ಯಕ್ತಿಗಳು ಮಾಡಲಿಕ್ಕೆ ಆಗದಿರತಕ್ಕಂಥದ್ದು ಈ ಗೋಮತಿ ಚಕ್ರ ಒಳಗಿರುವಂಥ ತನ್ನ ರೇಖೆ ಹೇಳುತ್ತೆ, ನಾನು ಎಲ್ಲಿದ್ದೇನೋ ಆ ಸ್ಥಳವನ್ನು ಶುದ್ಧಿಪಡಿಸ್ತೀನಿ, ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಮಾಡ್ತೀನಿ, ನಾನು ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ನೆಮ್ಮದಿ ಸುಖ ಸಂತೋಷವನ್ನು ತರ್ತೀನಿ ಅಂತ. ಇದು ಸಮುದ್ರದಲ್ಲಿ ಸಿಗ್ತಕ್ಕಂಥದ್ದು. ಈ ಗೋಮತಿ ಚಕ್ರದ ಜೊತೆಗೆ 2 ಕವಡೆಗಳಿದೆ. ಎಲ್ಲಿ ಕವಡೆ ಮತ್ತು ಗೋಮತಿ ಚಕ್ರ ಒಂದೆಡೆ ಸೇರುತ್ತೋ ಅಲ್ಲಿ ತಾಯಿ ಮಹಾಲಕ್ಷ್ಮಿ ತಾಂಡವಾಡ್ತಾಳೆ. ಲಕ್ಷ್ಮಿ ಹುಟ್ಟಿದ್ದು ಸಮುದ್ರದಲ್ಲಿ, ಸಮುದ್ರ ರಾಜನ ಮಗಳು ಶ್ರೀ ಮಹಾಲಕ್ಷ್ಮಿ. ಅಂಥ ಮಹಾಲಕ್ಷ್ಮಿ ಹುಟ್ಟಿದಂಥ ಸಮುದ್ರದಲ್ಲಿ ಸಿಗುವಂಥ ಗೋಮತಿ ಚಕ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕವಡೆಗಳು. ಇನ್ನು ಲಕ್ಷ್ಮಿ ವಾಸಸ್ಥಳವಾಗಿರ್ತಕ್ಕಂಥ ಕಮಲಪುಷ್ಪ, ಆ ಕಮಲಪುಷ್ಪದ ಸೃಷ್ಟಿ ಈ ಕಮಲಾಕ್ಷಿ ಬೀಜ. ಇನ್ನು ಇದರಲ್ಲಿ ಎಡಮುರಿ ಮತ್ತು ಬಲಮುರಿ ಇದೆ. ಎಡಮುರಿ ಬಲಮುರಿ ಅಂತಕ್ಕಂಥದ್ದು ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷವನ್ನು, ಮನುಷ್ಯನ ಗ್ರಹಗತಿಗಳನ್ನು ಯಾವ ದಿಶಾಭುಕ್ತಿಯಲ್ಲೇ ಇದ್ರೂ ಸಹಿತ ಆ ದಿಶಾಭುಕ್ತಿಯಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಈ ಒಂದು ಎಡಮುರಿ ಬಲಮುರಿಗಿದೆ. ಇನ್ನು ಇದರ ಜೊತೆಗೆ ಬಿಳಿ ಸಾಸಿವೆ ಇದೆ. ಬಿಳಿ ಸಾಸಿವೆಯನ್ನು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಒಂದು ಚಿಟಿಕೆ ಬಿಳಿ ಸಾಸಿವೆ ಇದ್ದರೆ
ಎಂತಹ ಕರ್ಮಫಲ ಇದ್ದರೂ, ಯಾವ ದೋಷಗಳಿದ್ದರೂ, ಈ ಕಣ್ಣಿಗೆ ಕಲ್ಲೇ ಕರಗುತ್ತೆ, ಅಂತಹದ್ದು ಯಾವುದಾದ್ರೂ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬಿದ್ದಿದ್ದರೂ ಆ ದೋಷದಿಂದ ಮುಕ್ತರಾಗಬಹುದು ಎಂಬತಕ್ಕಂಥದ್ರಿಂದ. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂತಹ ಬಿಳಿ ಸಾಸಿವೆ, ಗೋಮತಿ ಚಕ್ರ ಮತ್ತು ಕಮಲಾಕ್ಷಿ, ಕವಡೆ ಮತ್ತು ಅದರ ಜೊತೆಗೆ ಎಡಮುರಿ ಬಲಮುರಿ ಇದಿಷ್ಟು ಪದಾರ್ಥಗಳನ್ನು ತಾವು ಈಗ ನಿಮ್ಮ ಮುಂದೆ ಇಟ್ಕೊಂಡಿದ್ದೀರಿ. ಒಮ್ಮೆ ಈ ಫೋಟೋವನ್ನು ಮಾತ್ರ ತೆಗೆದು ಈ ಫೋಟೋನ ತೋರಿಸಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಹರ ಬ್ರಹ್ಮಾದಿಗಳು ಒಂದು ಕಡೆ ಸೇರಿ ಒಮ್ಮೆ ಆಲೋಚನೆ ಮಾಡ್ತಾರೆ, ಅಯ್ಯೋ ನಮಗಿಲ್ವಲ್ಲ ಇಂಥ ಭಾಗ್ಯ ಅಂತ. ಯಾಕೆಂದರೆ ಆ ಮಾತೃಪ್ರೀತಿ ಇದೆಯಲ್ಲ, ತಾಯಿಯ ಹೃದಯ ಮಿಡಿತ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲಪ್ಪ. ತಾಯಿಯ ಹೃದಯದ ಮಿಡಿತವನ್ನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ತಾಯಿ ಬದುಕಿರುವವರೆಗೂ ತಾಯಿಯ ಮಾತೃವಾತ್ಸಲ್ಯ ಇದೆಯಲ್ಲ, ಅದನ್ನು ಅನುಭವಿಸೋರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಆದರೆ ತಾಯಿ ಎದುರುಗಡೆ ಇರುವಾಗ ಯಾರು ನಿಷ್ಠೆ ಇಲ್ದಿರ ಅವ್ರನ್ನ ಕಡೆಗಣ್ಣಲ್ಲಿ ನೋಡ್ತಾ ಅವ್ರನ್ನ ಮೂಲೆ ಗುಂಪು ಮಾಡ್ತಾರಲ್ಲ, ಅವ್ರಿಗೆ ಈ ಜನ್ಮದಲ್ಲಲ್ಲ, ಇನ್ನು ಮುಂದಿನ 7 ಜನ್ಮದಲ್ಲೂ ಇದು ನರಕವೇ. ತಾಯಿ ಋಣ ಹರ್ಸೋಕ್ಕಾಗೋದಿಲ್ಲ. ತಂದೆ ತಾಯಿಯರನ್ನು ದೂಷಣೆ ಮಾಡ್ತಕ್ಕಂಥವ್ರು ಯಾವತ್ತೂ ಜಗತ್ತಲ್ಲಿ ಉದ್ಧಾರ ಆಗೋದಿಲ್ಲ. ತಂದೆ ತಾಯಿನೇ ದೇವರು. ಇವತ್ತು ನಾವು ಇಷ್ಟೆಲ್ಲ ನಡೆಸ್ತಿದ್ರು ಸಹಿತ ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂದಿದ್ರೆ, ಅವ್ರ ಅನುಗ್ರಹ ಇಲ್ಲ ಅಂದಿದ್ರೆ ಈ ದೇಹ ನಮಗೂ ನಿಮಗೆ ಎಲ್ಲಿ ಬಂದಾತು? ಅವ್ರು ಕೊಟ್ಟ ಭಿಕ್ಷೆ ಇದು. ಅಂತಹ ತಂದೆ ತಾಯಿನ ನಮಸ್ಕಾರ ಮಾಡಿ ಅವರ ಮಾತಿನಂತೆ, ಅವರ ಅನುಗ್ರಹದಂತೆ, ಅವರು ಹಾಕ್ಕೊಟ್ಟಂಥ ಭದ್ರ ಬುನಾದಿಯಲ್ಲಿ ನಾವು ನಡೆದಿದ್ದೇ ಆದರೆ ನಮ್ಮ ಜೀವನ ಯಾವತ್ತೂ ಸುಖಮಯವೇ. ಯಾರು ತಂದೆ ತಾಯಿನ ಗೌರವಿಸ್ತಾರೆ, ಯಾರು ತಂದೆ ತಾಯಿ ಹೆಚ್ಚು ಸ್ಥಾನಮಾನವನ್ನು ಕಲ್ಪಿಸ್ತಾರೆ, ಯಾರು ತಂದೆ ತಾಯಿ ಮುಂದೆ ನಿಂತಾಗ ನಮ್ರತೆಯ ಬದುಕಲ್ಲಿ ಕಾಣ್ತಾರೆ, ಅವರ ಜೀವನ ನಿಜಕ್ಕೂ ಅತ್ಯುತ್ತಮವಾಗಿರುತ್ತೆ. ಭರತಖಂಡದಲ್ಲಿ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ. ಅಂಥ ಸ್ಥಾನಮಾನ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಮಲಾಕ್ಷಿ, ಗೋಮತಿ ಚಕ್ರ, ಕವಡೆ ಇದು ನಿಮ್ಮ ಬಲ ಹಸ್ತದಲ್ಲಿ ತೊಗೊಂಡ್ರ ಈ ಬೀಜಾಕ್ಷರಿ ಮಂತ್ರವನ್ನು ನೀವು ಹೇಳಿ 3 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಹೇಳಿದ್ರೆ ಇದರಲ್ಲಿ ಅತ್ಯುತ್ತಮವಾದಂಥ ಶಕ್ತಿ ಬರುತ್ತೆ. ಇದರಲ್ಲಿ ಬಂದಂಥ ಶಕ್ತಿಯೇ ನಿಮ್ಮ ವಾಸ್ತುಗೆ ಬಲ ಸಿಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂತ ಆನಂದ್ ಗುರುಜಿ ಮುಂದೆ ಇದ್ದ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿದ್ದೆ ಮಾಡ್ತಾ ಕೂತ್ರೆ ಆಗಲ್ಲ. ನನ್ನಿಂದ ಏನು ನಿಮಗೆ ಅಭ್ಯಾಸ ಆಗಬೇಕಾಗಿದೆ, ನನ್ನಿಂದ ನಿಮಗೇನು ಸಿಗಬೇಕಾಗಿದೆ ಅದು ಸಿಕ್ಕಿದ್ರೆ ಕೊಟ್ಟನಲ್ಲ ಅನ್ನೋ ಸಂತೋಷ ನನಗಿರುತ್ತೆ. ಹೇಳಿ ಓಂ 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 ಐಂ ಶ್ರೀಂ ಶ್ರೀಂ ಐಂ ಸೌಹು ಶ್ರೀಂ ಶ್ರೀಂ ಸೌಹು ಐಂ ಶ್ರೀಂ ಸೌಹು ಓಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಓಂ ಶ್ರೀಂ ಐಂ ಐಂ ಶ್ರೀಂ ಸೌಹು ಹರಿಂ ಕಾರಾಸನ ಗರ್ಭಿತಾಂ ನೆಲಸಿಕಾಂ ಸೋಂ ಕ್ಲೀಂ ಕಳಾಂಬಿಪ್ರತೀಂ ಶ್ರೀಂ ಸವರ್ಣಾಂ ವರದಾರಿಣೀಂ ವರಸುಧಾಂ ದೌತಾಂ ತ್ರಿನೇತ್ರೋ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರ ಕಳಾಂ ಶ್ರೀಚಕ್ರ ಸಂಚಾರಿಣೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭ ಶ್ರೀಲಕ್ಷ್ಮೀ ಮಹಾಲಕ್ಷ್ಮೀ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಬೀಜಾಕ್ಷರಿ ಮಂತ್ರ ಹೇಳಿದ ನಂತರ ಶ್ರೀಂ ಅಂತಕ್ಕಂಥ ಒಂದೇ ಒಂದು ಅಕ್ಷರ, ಇದು ಮಹಾಲಕ್ಷ್ಮಿಗೆ ಪ್ರೀತಿ. ನಿಮ್ಮ ಮನೆಯಲ್ಲಿ ಒಂದು ನಕ್ಷತ್ರವನ್ನು ಬರಿಬೇಕು. ನಕ್ಷತ್ರ ಬರೀತಕ್ಕಂಥದ್ದು 6 ರೇಖೆಗಳ ನಕ್ಷತ್ರ ಬರಿಬೇಕು. ಆ ಒಂದು ನಕ್ಷತ್ರದ ಮೂಲೆಗಳಲ್ಲಿ ಒಂದು ತ್ರಿಶೂಲ ಬರೀರಿ. 4 ದೀಪವನ್ನು 4 ದಿಕ್ಕಲ್ಲಿ 4 ದೀಪ ಇಡಿ. ದೀಪದ ಮಧ್ಯದಲ್ಲಿ 2 ವಿಳೆದೆಲೆ ಇಡಿ. ವಿಳೆದೆಲೆ ಮೇಲೆ ಒಂದು ಅರಿಶಿನ ಕೊಂಬನ್ನು ಇಡಿ. ಅರಿಶಿನ ಕೊಂಬ ಮಧ್ಯದಲ್ಲಿ ಈ ಎಲ್ಲ ಪದಾರ್ಥಗಳನ್ನು ಅದರ ಮೇಲೆ ಇಟ್ಟುಬಿಡಿ. ಇಟ್ಟು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ 108 ಬಾರಿ ಶ್ರೀಮ್ ಅಂತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ, ಬೇರೆ ಯಾವುದು ಬೇಡ, ಶ್ರೀಮ್ ಅಂತಕ್ಕಂಥ 108 ಬೀಜಾಕ್ಷರಿ ಮಂತ್ರ, ಶ್ರೀರಮ್ ಅಂತಕ್ಕಂಥ ಆ ಶ್ರೀಮನ್ನು ಅಕ್ಷರವನ್ನು 108 ಬಾರಿ ಪಠನೆ ಮಾಡಿ, ಪಠನೆ ಆದ ನಂತರ ನಿಮ್ಮ ಕೈಯಲ್ಲಿ 1 ಚಿಟಿಕೆ ಬೆಲ್ಲ ಆಗಲಿ, 1 ಹಣಿಯಷ್ಟು ಜೇನುತುಪ್ಪ ಆಗಲಿ, ಅಥವಾ ಏನಾದರೂ ಒಂದಷ್ಟು ಪದಾರ್ಥ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು 108 ಬಾರಿ ಬೀಜಾಕ್ಷರಿ ಮಂತ್ರ ಹೇಳಿದ ನಂತರ ಇದನ್ನೇ ಸ್ವಾಮಿಗೆ ನೈವೇದ್ಯ, ತಾಯಿಗೆ ನೈವೇದ್ಯ ಕೊಟ್ಟಂಗೆ ಕೊಟ್ಟು ಅದು ಮಂಗಳಾರತಿ ಮಾಡಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ದೀಪವನ್ನು ಹಚ್ಚಿರ್ತಕ್ಕಂಥ ಆ ಒಂದು ಸ್ಥಳಕ್ಕೆ 3 ಪ್ರದಕ್ಷಿಣೆ ಮಾಡಿ ಮನೆಗಿರುವ ಪ್ರತಿಯೊಬ್ಬರು ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ಪುನಃ ಅದನ್ನು ಕದಲಿಸಬೇಕು. ಕದಲಿಸಬೇಕಾದರೆ ಐಂ ಗ್ಲೌಂ ಐಂ ಗ್ಲೌಂ ಐಂ ಗ್ಲೌಂ
ಈ 2 ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಕದಲಿಸಬೇಕು. ಕದಲಿಸಿ ಈ ಜೋಪಾನವಾಗಿ ಈ ವಸ್ತುಗಳನ್ನು ಒಂದು ತಟ್ಟೆಯಲ್ಲೋ ಒಂದು ಬಟ್ಲಲ್ಲೋ ಹಾಕಿ ನಿಮ್ಮನೆ ದೇವ್ರ ಮನೆಯಲ್ಲಿ ಇಡಿ. ಇಟ್ಟು ತದನಂತರ ಮನೆ ದೇವರ ಪ್ರಾರ್ಥನೆ ಮಾಡಿ ಈ ಪ್ರಸಾದವನ್ನು ತಾವು ಸ್ವೀಕರಿಸಿ. ಇದಿಷ್ಟನ್ನು ಮಾಡಿದ ಮೇಲೆ ದೀಪ ಶಾಂತವಾಗುವವರೆಗೂ ಅಲ್ಲೇ ಇರಲಿ. ಶಾಂತವಾದ ನಂತರ ಎಲ್ಲವನ್ನು ಸಹಿತ ಸ್ಥಳ ಶುದ್ಧಿ ಮಾಡಿ ಆ ಹಾಕಿರ್ತಕ್ಕಂಥ ರಂಗೋಲಿ ಆ ನಕ್ಷತ್ರ ಏನು ಬರೆದಿದ್ರೋ ಅದನ್ನು ಸಹಿತ ಶುದ್ಧಿ ಮಾಡಿ ಆ ಧೂಳನ್ನು ತುಳಿದಿರ ಹಸಿರು ಗಿಡದ ಮೇಲೆ ತೆಗೆದುಕೊಂಡು ಹಾಕಿ. ಇಷ್ಟು ಕ್ರಮವನ್ನು ಇದನ್ನು ಆಚರಣೆ ಮಾಡಿ. ಇನ್ನು ಎಡಮುರಿ ಮತ್ತು ಬಲಮುರಿ ಬಿಳಿ ಸಾಸಿವೆ ಇದೆ. ಎಡಮುರಿ ಬಲಮುರಿಯನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರದ ಮೇಲ್ಭಾಗದಲ್ಲಿ ಇಡಿ. ಬಿಳಿ ಸಾಸಿವೆಯನ್ನು 1 ಚಿಟಿಕೆಯಷ್ಟು ತೆಗೆದುಕೊಂಡು ಅದನ್ನು ಈ ಮನೆ ಬಾಗಿಲಿಗೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಇದು ಈ ತಂತ್ರಸಾರದ ರಹಸ್ಯ. ಇದನ್ನು ಮಾಡ್ಕೊಳ್ಳಿ. ತಾವು ಇಲ್ಲೇ ಮಾಡಲಿಕ್ಕೆ ದೀಪ ಎಲ್ಲ ತಂದಿದ್ದರೆ ನಾನು ಈಗಲೂ ಮಾಡಿಸ್ತೀನಿ, ಅಥವಾ 2 ದೀಪ ತಂದಿದ್ದರೆ ಮಂಗಳಾರತಿ ಮಾಡಿ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡೋಣ. ದೇವಿಯ ವಿಶೇಷವಾಗಿರ್ತಕ್ಕಂತಹ ರುದ್ರದೇವರ ಅನುಷ್ಠಾನವೂ ಇಲ್ಲಾಗತ್ತೆ. ಈಗ ನೀವು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಏನಾದರೂ ತಂದಿದ್ದರೆ ಒಂದು ತ್ರಿಕೋನವನ್ನು ಮಾತ್ರ ಬರೀರಿ. ಈಗ ಬರೀ ತ್ರಿಕೋನ ಬರೆದು ಮೇಲ್ಭಾಗದಲ್ಲಿ 1 ತ್ರಿಶೂಲ ಬರೀರಿ. ಮನೆಯಲ್ಲಿ ನಾನು ಹೇಳಿರೋ ಕ್ರಮ ಆಚರಣೆ ಮಾಡಿ. ಇಲ್ಲಿ ನೀವು ಮಾಡೋದಾದರೆ ಒಂದು ತ್ರಿಕೋನವನ್ನು ಮಾತ್ರ ಬರೀರಿ. ತ್ರಿಕೋನದ ಮೇಲ್ಭಾಗದಲ್ಲಿ 1 ನಕ್ಷತ್ರವನ್ನು ಬರೀರಿ. ಅದಾದ ನಂತರ ಒಂದು ಅಷ್ಟೋತ್ತರವನ್ನು ಹೇಳ್ತೀವಿ. ಅಷ್ಟೋತ್ತರವನ್ನು ಹೇಳುವಾಗ ಗೋಮತಿ ಚಕ್ರ, ಕಮಲಾಕ್ಷಿ, ಕವಡೆ ಮತ್ತು ಎಡಮುರಿ ಬಲಮುರಿ ಎಲ್ಲವನ್ನೂ ಸಹಿತ ಆ ಫೋಟೋ ಮಧ್ಯದಲ್ಲಿಟ್ಟು 1 ಚಿಟಿಕೆಯಷ್ಟು ಅರಿಶಿನ ಕುಂಕುಮವನ್ನು ಹಾಕಿ ಮನೆ ದೇವರ ಪ್ರಾರ್ಥನೆ ಮಾಡಿ ನಂತರ ಆರತಿ ಮಾಡುವಂಥದ್ದಾಗಲಿ, ಒಳ್ಳೆಯದಾಗಲಿ. ಹಾಗೆ ಈ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮಕ್ಕೆ ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನ ಇಲ್ಲಿಗೆ ಬರಮಾಡಿದ್ದು ನಮ್ಮ ರಾಜು ನಮ್ಮೂರಿಗೆ ಬರಬೇಕು, ಇಲ್ಲಿಗೆ ನೀವು ಬರಲೇಬೇಕು ಅನ್ನೋ ಉದ್ದೇಶದಿಂದ ರಾಜು ಪಟ್ಟ ಶ್ರಮ ಮೆಚ್ಚುವಂತಹದ್ದು. ಈತನ ಕಾಯಕ ಈ ಗ್ರಾಮದಲ್ಲಿ ತಾಯಿಯ ಸಾನ್ನಿಧ್ಯ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ನಮ್ಮೂರನ್ನ ಇಡೀ ರಾಜ್ಯ ತಿರುಗಿ ನೋಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನೂ ಇಲ್ಲಿಗೆ ಬರಮಾಡಿದ್ರು. ಹಾಗೆ ದೇವಿಯ ಸಾನ್ನಿಧ್ಯದಲ್ಲೂ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಮಾಡಿದ್ದಾರೆ. ಇನ್ನಷ್ಟು ಅತ್ಯುತ್ತಮವಾದಂಥ ಕಾಯಕ ಮಾಡಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಸುಕ್ಷೇತ್ರ ದೊಡ್ಡಮೇಟಿ ಕುರ್ಕಿಯ ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ತಾಯಿನ ತಿರುಗಿ ನೋಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ರಾಜು ತೆಗೆದುಕೊಂಡಂತಹ ನಿಲುವು, ಆತ ಮತ್ತು ಆತ ಸಂಗಡಿಗರು ಬಂದಂಥ ತೀರ್ಮಾನ ಭಾಳ ಮೆಚ್ಚುವಂಥದ್ದು. ಅದಕ್ಕೋಸ್ಕರ ಈ ರಾಜುಗೆ ಯಾವತ್ತೂ ಹೃದಯದಲ್ಲಿ ಸ್ಥಾನ. ಶತಮನಂತಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ಒಳ್ಳೆಯದಾಗಲಿ ನೋಡಿ. ಈ ಪ್ರೀತಿ ವಿಶ್ವಾಸದ ಮುಂದೆ ರಾಜಶೇಖರ ಶಾಸ್ತ್ರಿಗಳು ಅಂತ ಕರೆದ್ರೆ ಬರಲ್ಲ ಅದು ಅಲ್ವಾ? ಹಾಗೆ ಹೊನ್ನಪ್ಪ ಜೋಯಿಸರು, ಹೊನ್ನಪ್ಪ ಶಾಸ್ತ್ರಿಗಳಲ್ಲ, ಹೊನ್ನಪ್ಪ ಅವರು ನಾನು 2-3 ಕಾರ್ಯಕ್ರಮಗಳಲ್ಲಿ ವೀಕ್ಷಣೆ ಮಾಡಿದ್ದೀನಿ. ಅವರ ವೇದ, ಅವರ ಒಂದು ನಡವಳಿಕೆ, ಅವರ ಜ್ಞಾನ, ಅಪಾರವಾದಂತಹ ವಿದ್ಯೆ, ಜೊತೆಗೆ ಸಾಕಷ್ಟು ಜನ ಶಿಷ್ಯರನ್ನು ತಯಾರು ಮಾಡಿ ಅವರು ಇವತ್ತಿಗೂ ಸಹಿತ ಸಮಾಜಕ್ಕೆ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ಭಾಳ ಸಂತೋಷ. ಇಂತಹ ಒಂದು ವೇದ ಪುರುಷರು, ಇಂತಹ ಜ್ಞಾನ ಪುರುಷರು ನಮ್ಮ ಈ ಭರತಖಂಡಕ್ಕೆ ಸಮಾಜಕ್ಕೆ ಬೇಕಾಗಿದೆ. ಇನ್ನು ದೇವಾಲಯದ ಕಟ್ಟಡ ಮತ್ತು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ವಿಶೇಷವಾಗಿರ್ತಕ್ಕಂತಹ ಒಂದು ಅನುಗ್ರಹವನ್ನು, ಭಗವತಿಯ ಅನುಗ್ರಹವನ್ನು ಪಡೆದಿರತಕ್ಕಂತಹ ವತ್ಸಲಾಶೇಖರ್ ಅವರು, ಒಳ್ಳೆಯದಾಗಲಿ. ಭಗವಂತ ಏನು ಕೊಟ್ಟಾಗ ತೃಪ್ತಿಯಾಗಿ ಇಂಥ ಧರ್ಮದ ಕಾರ್ಯ ಮಾಡಬೇಕು. ಎಲ್ಲರೂ ನಾವು ಮುಂದೆ ನಡೀತೀವಿ, ಹೊರಡುವಾಗ ಯಾವುದೂ ನಮ್ಮ ನಿಲ್ಲಿಸೋದಿಲ್ಲ, ಹೋಗ್ತಾ ಏನು ತೊಗೊಂಡೋಗ್ಲಿಕ್ಕೂ ಆಗಲ್ಲ ಅಲ್ವಾ? ಇನ್ನು ವ್ಯವಸ್ಥಾಪಕರು ಸುರೇಶ್ ಕುಮಾರ್ ಅವರು ನಿಮ್ಮ ಕಾಯಕವು ಮೆಚ್ಚಬೇಕಾದಂಥದ್ದೇ. ಭಾಳ ದೊಡ್ಡ ಜವಾಬ್ದಾರಿ, ದೊಡ್ಡ ಕೆಲಸ ಮಾಡಿದ್ದೀರಿ, ಒಳ್ಳೆಯದಾಗಲಿ. ಆ ತಾಯಿ ಚೌಡೇಶ್ವರಿಯ ಸಂಪೂರ್ಣ ಅನುಗ್ರಹ ನಿಮಗುಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಆಯಿತಾ? ತ್ರಿಕೋನ ಬರೆದ್ರ, ದೀಪ ಅಂಟಿಸಿದ್ದೀರಾ? ಓಂ ರಚಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯೇ ನಮೋ ನಮಃ. ಈಗ ಕುಂಕುಮವನ್ನು 1 ಚಿಟಿಕೆ ಕುಂಕುಮನ ಕೈಗೆ ತೊಗೊಳ್ಳಿ. 1 ಚಿಟಿಕೆ ಕುಂಕುಮ ಕೈಗೆ ತೊಗೊಂಡು ಉಂಗುರದ ಬೆರಳು ಹೆಬ್ಬೆರಳ ಮಧ್ಯದಲ್ಲಿ ಇಟ್ಕೊಳ್ಳಿ. ಉಂಗುರದ ಬೆರಳು ಹೆಬ್ಬೆರಳ ಮಧ್ಯದಲ್ಲಿ ಇಟ್ಕೊಳ್ಳಿ. ಕುಂಕುಮವನ್ನು ನಿಧಾನಕ್ಕೆ ಆ ಫೋಟೋ ಮೇಲೆ, ಗೋಮತಿ ಮೇಲೆ, ಜೊತೆಗೆ ಆ ಕವಡೆ ಮತ್ತು ಕಮಲಾಕ್ಷಿ, ಎಡಮುರಿ ಬಲಮುರಿ ಅದರ ಮೇಲೆ ಕುಂಕುಮ ಅರ್ಚನೆ ಮಾಡಿ. ಓಂ ಪ್ರಕೃತ್ಯೇ ನಮಃ, ಓಂ ವಿಕೃತ್ಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತೈದಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತ್ಯೇ ನಮಃ, ಓಂ ಸರಭ್ಯೇ ನಮಃ, ಓಂ ಪರಮಾತ್ಮಿಕಾಯೇ ನಮಃ, ಓಂ ವಾಚೇ ನಮಃ, ಓಂ ಪದ್ಮಲಾಯೇ ನಮಃ, ಓಂ ಪದ್ಮಾಯೇ ನಮಃ, ಓಂ ಶುಚಗೇ ನಮಃ, ಓಂ ಸ್ವಾಹಾಯೇ ನಮಃ, ಓಂ ಸ್ವಧಾಯೇ ನಮಃ, ಓಂ ಸುಧಾಯೇ ನಮಃ, ಓಂ ಧನ್ಯಾಯೇ ನಮಃ, ಓಂ ಹಿರಣ್ಮೇ ನಮಃ, ಓಂ ಲಕ್ಷ್ಮಿಯೇ ನಮಃ, ಓಂ ನಿತ್ಯಪುಷ್ಪಾಯೇ ನಮಃ, ಓಂ ವಿಭಾಭರ್ಯೇ ನಮಃ, ಓಂ ಆದಿತ್ಯೇ ನಮಃ, ಓಂ ದೇಪ್ತ್ಯೇ ನಮಃ, ಓಂ ದೀಪಾಯೇ ನಮಃ, ಓಂ ಸುಧರಾಯೇ ನಮಃ, ಓಂ ಸುಧರಣ್ಯೇ ನಮಃ, ಓಂ ಕಮಲಾಯೇ ನಮಃ, ಓಂ ಕಾಂತಾಯೇ ನಮಃ, ಓಂ ಕಾಮಾಕ್ಷೇ ನಮಃ, ಓಂ ಕಮಲಸಂಭವಾಯೇ ನಮಃ, ಓಂ ಅನುಗ್ರಹಪ್ರದಾಯೇ ನಮಃ, ಓಂ ಬುದ್ಧಾಯೇ ನಮಃ, ಓಂ ಅನಗಾಯೇ ನಮಃ, ಓಂ ಹರಿವಲ್ಲಭಾಯೇ ನಮಃ, ಓಂ ಅಶೋಕಾಯೇ ನಮಃ,
ಓಂ ಅಮೃತಾಯೇ ನಮಃ ಓಂ ದೀಪ್ತಾಯೇ ನಮಃ ಓಂ ಲೋಕಶೋಕವಿನಾಶಿನ್ಯೇ ನಮಃ ಓಂ ಧರ್ಮನಿಲಯಾಯೇ ನಮಃ ಓಂ ಕಾರುಣ್ಯೇ ನಮಃ ಓಂ ಲೋಕಮಾತ್ರೇ ನಮಃ ಓಂ ಪದ್ಮಪ್ರಿಯಾಯೇ ನಮಃ. ಈಗ ಯಾರೆಲ್ಲ ಆರತಿ ಮಾಡಿದ್ರಲ್ಲ, ಆರತಿ ತಟ್ಟೆ ಮೇಲೆತ್ತಿ ಅಲ್ಲಿ ಕೂತಿರುವಂಥ ಚೌಡೇಶ್ವರಿಗೆ ಇಲ್ಲಿ ಕೂತು ನಿಮ್ಮ ನೇತ್ರಗಳು ನಿಮ್ಮ ಮನಸ್ಸಲ್ಲಿ ಇವಾಗ ಹೇಗಿರಬೇಕು ಅಂದರೆ ಸಾಕ್ಷಾತ್ ಭಗವತಿ ಆ ಚೌಡೇಶ್ವರಿ ಚೌಡೇಶ್ವರಿ ನಿಮ್ಮ ಮುಂದೆ ಬಂದು ಕೂತಿದ್ದಾಳೆ, ಅವಳಿಗೆ ನೀವೀಗ ಆರತಿ ಮಾಡ್ತಾ ಇದ್ದೀರಿ. ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮೋ ನಮಃ. ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ದರಿತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಲ್ಲಿಂದ ಹೊರಡುವಾಗ, ನಿಮ್ಮ ಮನೆಗೆ ಹೊರಡುವಾಗ ಮನೆಗೆ ಡೈರೆಕ್ಟಾಗಿ ಒಳಗೆ ಹೋಗಬಾರ್ದು. ಮನೆ ಬಾಗಿಲಿಗೆ ಫಸ್ಟು ಅರಿಶಿನ ಕುಂಕುಮವನ್ನು ಇಡಬೇಕು. ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡಿಕೊಂಡು ಬಲಗಾಲಿಟ್ಟು ಒಳಗಡೆ ಹೋಗಬೇಕು. ಇದು ಇಲ್ಲಿ ಪೂಜೆ ಬಂದಂಥ ಹೆಣ್ಣು ಮಕ್ಕಳು ಮಾಡಬೇಕಾದ ಕೆಲಸ. ಯಾಕೆಂದರೆ ಅರಿಶಿನ ಕುಂಕುಮ ತಟ್ಟೆ ಮನೆಯಿಂದ ತಂದಿದ್ದೀರಲ್ಲ, ತಂದಂಥ ಅರಿಶಿನ ಕುಂಕುಮವನ್ನು ಪುನಃ ಮನೆಯೊಳಗೆ ತೊಗೊಂಡೋಗ್ಬೇಕಾದ್ರೆ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಮನೆ ಮುಂದೆ ತುಳಸಿ ಗಿಡ ಇದ್ದರೆ ತುಳಸಿ ಗಿಡಕ್ಕೆ ಎರಡೂ ಕಡೆ ಪೂಜೆ ಮಾಡಿ ನಂತರ ಮನೆಗೆ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ಕೈ ಮುಗಿಬೇಕು. ಇದು ಕ್ರಮ. ಇದೆಲ್ಲ ಮಾಡಿ ಲಕ್ಷಣವಾಗಿ ಮಹಾಪ್ರಸಾದ ಅನ್ನಪ್ರಸಾದ ಇಲ್ಲಿ ತಯಾರಾಗಿದೆ. ಲಕ್ಷಣವು ಹೊಟ್ಟೆ ತುಂಬ ಊಟ ಮಾಡಿ ಈ ವಿಶೇಷವಾಗಿರುವ ಸಾನ್ನಿಧ್ಯಕ್ಕೆ ಬಂದಿದ್ದೀರಿ, ತಾಯಿಯ ಅನುಗ್ರಹವನ್ನು ಪಡೆದಿದ್ದೀರಿ. ಹಾಗೆ ಒಂದಷ್ಟು ಜನ ಈ ದೇವಾಲಯದ ಅಭಿವೃದ್ಧಿಗಾಗಿ, ಈ ದೇವಾಲಯದ ಒಂದು ಏಳಿಗೆಗಾಗಿ, ಜೊತೆಗೆ ಇಂತಹ ಧರ್ಮ ಕಾರ್ಯ ಮಾಡಲಿಕ್ಕಾಗಿ ಯಾರೆಲ್ಲ ಶ್ರಮಿಸಿದ್ದಾರೋ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋಣ, ಅವ್ರನ್ನ ಸತ್ಕರಿಸೋಣ. ಇದಕ್ಕಾಗಿ ನಾವು ಸಾಕಷ್ಟು ಹೊತ್ತು ಕೂತಿದ್ದೀರಲ್ಲ, ನೀವು ಬಾರಿಸುವ ಚಪ್ಪಾಳೆ, ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ ಅವರು ಇಂತಹ ಧರ್ಮ ಕಾರ್ಯಗಳು ಮಾಡಲಿಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಅಮೃತ ಬಿಂದು, ಶಕುಂತಲ, ಮಧುಮೇಹ ನಿವಾರಣ್, ಗ್ಯಾಸ್ಟ್ರೋಜೀವನ್, ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದರೆ ಅಥವಾ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನಾಗಿ ಆಯುರ್ವೇದಿಕಲ್ಲಿ ಒಳ್ಳೆಯ ಅದ್ಭುತವಾದಂತಹ ಔಷಧೋಪಚಾರವನ್ನು ಮಹರ್ಷಿ ಆಯುರ್ಕೇರಿಂದ ಬೆಂಗಳೂರಿನ ಮಹರ್ಷಿ ಮಂದಿರ, ನಿಮ್ಮ ಮಹರ್ಷಿ ಮಂದಿರ, ಆನಂದ್ ಗುರುಜಿಯವರ ಆಶ್ರಮ, ಲಕ್ಷ್ಮೀ ಬೋರಸ್ವಾಮಿ ಸಾನ್ನಿಧ್ಯ, ಅಲ್ಲಿ ತಯಾರಾಗಿರ್ತಕ್ಕಂಥ ಮಹರ್ಷಿ ಮಂದಿರದಿಂದ ಬಂದಿರುವಂಥ ಪದಾರ್ಥಗಳು ನಿಮ್ಮೂರಿಗೂ ಬಂದಿದೆ. ನಿಮಗೆ ಬೇಕು ಅಂತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಸ್ಟಾಲಲ್ಲಿ ಹೋಗಿ ನಿಮಗೇನು ಔಷಧಿ ಬೇಕೋ ಆ ಔಷಧಿಯನ್ನು ತೆಗೆದುಕೊಳ್ಳಿ. ಅದು ಔಷಧಿಯಲ್ಲ, ಅಮೃತಕ್ಕೆ ಸಮಾನ. ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥದ್ದು ಆಹಾರಕ್ಕೆ ಬೇಕಾಗಿರುವ ಆಹಾರದಲ್ಲಿರುವಂಥ ಒಳ್ಳೆಯ ಉತ್ಪನ್ನಗಳು. ತಗೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ.